ರಾಮಪಡಿ ಅಯೋಧ್ಯ ನೋಡಿ ಇದು. ಶ್ರೀರಾಮ್ ಇದೇ ನೋಡಿ ಹೊಸ ಕಟ್ತಿರೋ ರಾಮ ಮಂದಿರ. 7.9 ಕೋಟಿ ವೆಚ್ಚದಲ್ಲಿ ಕಟ್ಟಿದ್ದಾರೆ. ಇದು ಸರಾಯು ನದಿ ಕಣ್ರಿ. ಇದು ಸರಾಯು ಅಂತ ಹೇಳಿದ್ರೆ ಪವಿತ್ರವಾದದ್ದು ಅಂತೇಳಿ ಅರ್ಥ. ಇದು ಮಾನಸ ಸರೋವರ ಹಿಮಾಲಯದಲ್ಲಿ ಹುಟ್ಟಿ ಹರಿಯುತ್ತದೆ. ಇದಕ್ಕೆ ಗಾಗ್ರಿ ಅಂತಲೂ ಕರೀತಾರೆ. ಇನ್ನೊಂದು ಹೆಸರು ಮಾನಸ ನಂದಿನಿ ಅಂತಲೂ ಕರೀತಾರೆ. ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ತುಂಬ ಪವಿತ್ರವಾದದ್ದು ಅಂತ ಜನರು ಮೊದಲು ಇಲ್ಲಿ ಸ್ನಾನ ಮಾಡಿ ತಮ್ಮ ಯಾತ್ರೆನ ಶುರು ಮಾಡ್ತಾರೆ. ಈ ನದಿಯು ಕೊನೆಗೆ ಹರಿಯುತ್ತಾ ಬಿಹಾರದಲ್ಲಿ ಗಂಗೆಯನ್ನು ಸೇರ್ಕೊತಾಳೆ. ಇದೇ ನೋಡಿ ಅಯೋಧ್ಯೆಯ ಸೆಲ್ಫಿ ಪಾಯಿಂಟ್. ಇದು ಎಲ್ಲ ಟೂರಿಸ್ಟ್ ಬಂದು ಇಲ್ಲಿ ನಿಂತ್ಕೊಂಡು ಸೆಲ್ಫಿ ತಕ್ಕೊತಾರೆ. ಇದು ಲತಾ ಮಂಗೇಶ್ಕರ್ ಚೌಕ್ ಅಂತಲೂ ಕರೀತಾರೆ, ಸ್ಮೃತಿ ಚೌಕ್ ಅಂತಲೂ ಕರೀತಾರೆ. 7.9 ಕೋಟಿ ಖರ್ಚು ಮಾಡಿದ್ದಾರೆ ನೋಡಿ ಇದಕ್ಕೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾರು ಕಟ್ಟಿದ್ರು ಅವರು ಇದನ್ನು ಕಟ್ಟಿದ್ದಾರೆ, ರಾಮ್ವಿ ಸುತಾರ್ ಅಂತ ನೋಡಿ. 92 ತಾವರೆ ಹೂಗಳಿದ್ದಾವೆ. ಲತಾ ಮಂಗೇಶ್ಕರ್ ಅವರಿಗೆ 92 ವಯಸ್ಸಾಗಿತ್ತು. ಅದರ ನೆನಪಿಗಾಗಿ 92 ತಾವರೆಗಳು ಮಾಡಿದ್ದಾರೆ. ಯಾವಾಗಲೂ ಲತಾ ಮಂಗೇಶ್ಕರ್ ಅವರ ಭಕ್ತಿಗೀತೆ ಆಡ್ತಾ ಇರ್ತಿಲ್ಲಿ. ಜನವರಿ 22ಕ್ಕೆ ಕೆಲವೇ ದಿನಗಳಿವೆ. ಹಾಗಾಗಿ ನೋಡಿ ರಸ್ತೆ ಕೆಲಸ ತುಂಬ ಭರದಿಂದ ಸಾಗಿದೆ. ಪ್ರತಿ ಅಂಗಡಿಯ ಬಾಗಿಲ ಮುಂದೆ ನೋಡಿ ಈ ರೀತಿ ಚಿತ್ರಣ ಬಿಡಿಸ್ತಾ ಇದ್ದಾರೆ. ಎಲ್ಲ ಅಂಗಡಿ ಬಾಗಿಲ ಮುಂದೆ ನೋಡಿ ಒಂದೊಂದು ಬಾಗಿಲ ಮುಂದೆ ಒಂದೊಂದು ಚಿತ್ರಣ ಬರೆದಿದ್ದಾರೆ. ಬನ್ನಿ ಇಲ್ಲೊಂದು ಅಂಗಡಿಯಲ್ಲಿ ಮೂರ್ತಿ ಮಾಡ್ತಿದ್ದಾರೆ. ಯಾವ ರೀತಿ ಇದೆ ನೋಡೋಣ ಬನ್ನಿ. ಸುಂದರವಾದ ಗೋಡೆಯ ಚಿತ್ರ ನೋಡಿ. ಎಷ್ಟು ಸುಂದರವಾಗಿ ಗೋಡೆಯ ಚಿತ್ರ ಬರೆದಿದೆ ನೋಡಿ. ಅಯೋಧ್ಯೆಯ ಆಟೋಗಳು ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ ಇವು. ಜೈ ಶ್ರೀರಾಮ್. ಇದೇ ನೋಡ್ರಿ ಹನುಮಾನ್ ಗಾರಿ. ಮೊದಲನೇ ಪೂಜೆ ಹನುಮಾನ್ ಗಾರಿಗೆ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಬೆಳಗ್ಗೆ 4 ಗಂಟೆಗೆ ಶುರು ಮಾಡ್ತಾರೆ ಇಲ್ಲಿ ಆರತಿನ. 11 ಗಂಟೆ ತನಕ ಪೂಜೆ ಇರುತ್ತಂತೆ. 11 ಗಂಟೆ ಮೇಲೆ ಬಾಗಿಲಾಗ್ತಾರೆ. ಮಧ್ಯಾಹ್ನ 2 ಗಂಟೆ ಮೇಲೆ ಮತ್ತೆ ಓಪನ್ ಮಾಡ್ತಾರೆ. ಯಾವಾಗಲೂ ತುಂಬ ಜನ ಇದ್ದೇ ಇರ್ತಾರೆ ಇಲ್ಲಿ. ಈ ಹನುಮಾನ್ ಗಾರಿಗೆ 76 ಮೆಟ್ಲಿದೆಯಂತೆ. ಎಲ್ಲಿ ರಾಮನೋ ಅಲ್ಲಿ ಹನುಮಾನ. ಹಾಗೆ ರಾಮಾಯಣದ ಯುದ್ಧದ ನಂತರ ರಾವಣನನ್ನು ಕೊಂದು ರಾಮ ಅಯೋಧ್ಯೆಗೆ ಬಂದಾಗ ರಾಮನ ಜೊತೆ ಹನುಮನು ಬರ್ತಾರೆ. ರಾಮನ್ನು ಕಾಯೋಕ್ಕೆ ಮತ್ತು ಅಯೋಧ್ಯೆನೇ ಕಾಯೋಕ್ಕೆ ಈ ಮನೇಲಿ ಇರ್ತಾರೆ. ಹನುಮನ್ ಇದ್ದಂಥ ಮನೆಗೆ ಹನುಮನ್ ಗರಿ ಅಂತ ಹೆಸರು ಇಡ್ತಾರೆ. ಇಲ್ಲಿ ಬಾಲ್ಯದ ಹನುಮನನ್ನು ನೋಡ್ಬೋದು. ಸಣ್ಣ ವಯಸ್ಸಿನಲ್ಲಿ ಹನುಮ ಯಾವ ರೀತಿ ಇರ್ತಾನೋ ಇಲ್ಲಿ ಕಾಣ್ಬೋದು. ತಾಯಿ ಅಂಜನಿ ಮಾತೆಯ ತೊಡೆಯಲ್ಲಿ ಕೂತಿರ್ತಾರಂತೆ ಬಾಲ ಹನುಮ.
ನೋಡಿ, ಸೀತಾರಾಮ್ ನಿವಾಸ್ ಕುಂಜ್ ಅಂತ ಇದೆ, ಹಳೆಯ ಕಾಲದ್ದು. ಈಗ ರೀಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೀತಾರಾಮ್ ನಿವಾಸ್ ಕುಂಜ್ ಅಂತ. ನೋಡಿ, ಇಟ್ಗೆ ಎಲ್ಲ ಹಾಗೆ ಇದೆ. ಬಟ್ ಇವಾಗ ಪೇಂಟಿಂಗ್ ವರ್ಕ್ಸ್ ಮಾಡ್ತಾ ಇದ್ದಾರೆ. ರಾಮ ಮಂದಿರ ಅಂತ ಅಯೋಧ್ಯೆ ಇಲ್ಲು ಬಣನ ಮೇಲೆ ಕೂರಿಸ್ಬಿಟ್ಟಿದ್ದಾರೆ. ಇದ್ರ ಪಕ್ಕದಲ್ಲೇ ಹೊಸ ರಾಮ ಮಂದಿರ ನಡೀತಾ ಇರೋದು, ರಾಮ್ಲಲ್ಲಾ. ಲಕ್ಷ್ಮೀನಾರಾಯಣ, ಇಲ್ಲಿ ಹನುಮಾನ್. ಎಂಟ್ರೆನ್ಸು ಇನ್ನು ಕೆಲಸ ನಡೀತಾ ಇದೆ. ರಾಮ್ಪಡಿ ಅಯೋಧ್ಯ ನೋಡಿರು, ಸುಂದರವಾದ ರಾಮ್ಪಡಿ. ರಾಮ್ಪಡಿಲಿ ಸ್ನಾನ ಮಾಡ್ತಿರೋ ದೃಶ್ಯ ನೋಡಿ. ಇದೇ ನೋಡಿ ರಾಮಕಥಾ ಪಾರ್ಕ್. ಇದು ರಾಮ ಜನ್ಮಭೂಮಿಯಲ್ಲೇ ಎಲ್ಲ ನ್ಯೂಸ್ ಚಾನಲ್ ಇಲ್ಲೇ ಇದ್ದಾರೆ ನೋಡಿ. ಇಲ್ಲಿ ರಾಮಕಥಾ ಪಾರ್ಕಲ್ಲಿ ಒಂದು ಭಜನೆ ಕಾರ್ಯಕ್ರಮ ನಡೀತದೆ, ಎಲ್ಲ ಅದನ್ನು ನೋಡ್ತಾ ಇದ್ದಾರೆ. ಇದೇ ನೋಡಿ ಹೊಸ ಕಟ್ತಿರೋ ರಾಮ ಮಂದಿರ 2.7 ಎಕರೆಯಲ್ಲಿ 3 ಅಂತಸ್ತು ಬರುತ್ತಿದ್ದು. ಮೊದಲನೇ ಅಂತಸ್ತು ರಾಮಂಗೆ, 2ನೇ ಅಂತಸ್ತು ಹನುಮಂತನಿಗೆ, 3ನೇ ಅಂತಸ್ತು ಅಯೋಧ್ಯೆಯ ವಾಸ್ತುಶಿಲ್ಪ ಮತ್ತು ಕಲಾಚಾರವನ್ನು ಬಿಂಬಿಸತಕ್ಕಂಥದ್ದು. ಒಳಗೆ ಯಾರಿಗೂ ಎಂಟ್ರಿ ಇಲ್ಲ, ಮೊಬೈಲು ಬ್ಯಾಗೆಲ್ಲ ಅಲ್ಲಿ ಕೌಂಟಲ್ಲಿ ಕೊಟ್ಟು ಹೋಗ್ಬೇಕಂತ ಹೇಳ್ತಾರೆ. ಹಾಗಾಗಿ ಪಕ್ಕದ ಬಿಲ್ಡಿಂಗ್ ಮೇಲೆ ಹತ್ಕೊಂಡು ವಿಡಿಯೋ ಮಾಡ್ತಾ ಇರೋದು ನೋಡಿ. 380 ಅಡಿ ಉದ್ದ ಇದೆ, 250 ಅಡಿ ಅಗಲ ಬರುತ್ತೆ, 161 ಅಡಿ ಉದ್ದ ಬರುತ್ತಿದ್ದು. ಕಬ್ಬನ್ನೇ ಯೂಸ್ ಮಾಡಿಲ್ಲ, ವಿದೇಶಿ ಮಣ್ಣನ್ನು ಯೂಸ್ ಮಾಡಿಲ್ಲ, ವಿದೇಶಿ ತಂತ್ರಜ್ಞಾನನೂ ಯೂಸ್ ಮಾಡಿಲ್ಲ, ಎಲ್ಲ ಸ್ವದೇಶಿ, ಮೇಡ್ ಇನ್ ಇಂಡಿಯಾ. ಸರ್ಕಾರದಿಂದ 5 ಪೈಸೆ ದುಡ್ಡು ತಗೊಂಡಿಲ್ಲ. ಸಿಮೆಂಟ್ ಮತ್ತು ಕಬ್ಬನ್ನ ಯೂಸ್ ಮಾಡಿಲ್ಲ, ಬರೀ ಫೌಂಡೇಶನ್ಗೆ ಮಾತ್ರ ಸಿಮೆಂಟ್ ಯೂಸ್ ಮಾಡಿದ್ದಾರೆ.